ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶಾವಿಗೆ ಮಸಾಲ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವರ್ಮಿಸಿಲಿ ಅಂತ ಸಿಗುತ್ತೆ ನೋಡಿ, ಬ್ಯಾಂಬಿನೋ MTR ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ಅದರಿಂದ ರೆಡಿ ಮಾಡೋದು. ಭಾಳ ಯೂನಿಕ್ ಆಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಯಾವಾಗಲೂ ಪಾಯಸ ಉಪ್ಪಿಟ್ಟು ಮಾಡೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ. ಒಂದು ಕಡಾಯಿ ಇಟ್ಬಿಟ್ಟು 1 ಕಪ್ ವರ್ಮಿಸಿಲಿನ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿಯಿರಿ. ಇನ್ನೇನು ಬ್ರೌನ್ ಬರ್ತಾ ಇದೆ ಅಂದಾಗ 1 ಕಪ್ ಚಿರೋಟಿ ರವೆ ಸೇರಿಸ್ಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಘಮ ಬರೋವರೆಗೂ ಹುರಿದ್ಬಿಟ್ಟು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ 1 ರಿಂದ 2 ಈರುಳ್ಳಿನ ಸಣ್ಣಗೆ ಹೆಚ್ಚಾಕ್ಬಿಟ್ಟು, ಕ್ಯಾರೆಟನ್ನು ಅಷ್ಟೇ 1 ರಿಂದ 2 ಚೆನ್ನಾಗಿ ತುರಿದ್ಬಿಟ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಇಂಗು, ಎಳ್ಳು ಬೇಕಾದರೂ ಕೂಡ ನೀವು ಸೇರಿಸ್ಕೋಬೋದು. ಕಪ್ಪಾದರೂ ಸರಿ, ಬಿಳಿ ಎಳ್ಳಾದರೂ ಸರಿ, ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಕಪ್ಪಷ್ಟು ಮೊಸರು ಹಾಕಿ, ಆಮೇಲೆ ಇನ್ನೂ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ. ಬೈಂಡಿಂಗ್ಗೋಸ್ಕರ ಅಷ್ಟೇ, ಮತ್ತು ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ನೀವು ಅಕ್ಕಿ ಹಿಟ್ಟು ಬದಲಾಗಿ ಕಡಲೆ ಹಿಟ್ಟನ್ನ ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾದಿರೋ ತವಾಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೂಪರಾಗಿ ರೊಟ್ಟಿ ತಟ್ಟಿದ್ರೆ ವರ್ಮಿಸಿಲಿ ಮಸಾಲ ರೊಟ್ಟಿ ರೆಡಿ. ನಾನು ಬೆಳಗ್ಗೆ ಅರ್ಜೆಂಟ್ಗೆ ಒಂದೊಂದು ರೊಟ್ಟಿ ತಟ್ಟೋ ಬದಲು ಅಟ್ ಎ ಟೈಮ್ 2 ರೊಟ್ಟಿ ತಟ್ಟಿ ಸರ್ವ್ ಮಾಡಿಬಿಟ್ಟೆ, ಯಾಕಂದ್ರೆ ಟೈಮ್ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಖಂಡಿತ ಟ್ರೈ ಮಾಡಿಬಿಟ್ಟು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಮುದಂ ನಿತ್ಯಂ ಅಂತ ಚಾನಲ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಎದುರು ನೋಡ್ತಾ ಇರ್ತೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಆಂಟಿ ದೆನ್ ಟೇಕ್ ಕೇರ್, ಬಾಯ್.